ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಕ್ರಿಸ್ಟಾನ ಡೆಲಿವರಿ ಕೊಡೋಕ್ಕೆ ಬಂದಿದ್ದೀವಿ ಕಸ್ಟಮರ್ಗೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಹೇಳಿ ಸರ್, ಹೇಗೆ ಅನಿಸ್ತದೆ ನಿಮಗೆ? ಸರ್, ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ, ಎಲ್ಲೆಲ್ಲೋ ಚೆಕ್ ಮಾಡಿದೆ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸೆಲ್ಲ ನೋಡಿದೆ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಿಮ್ಮ ಹತ್ರ ಸಜೆಷನ್ ಕೇಳಿದೆ. ಒಳ್ಳೆ ಗಾಡಿನೇ ಕೊಡಿಸಿರೋ. ನಾನು ಇನ್ನೂ 2016-17 ಕೇಳಿದ್ದು, 20 ಮಾಡಲ್ಲೇ ಒಳ್ಳೆ ಪ್ರೈಸಿಗೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಗಾಡಿ ಸಿಕ್ಕಿದೆ. ಕೇಳಿದ್ದು 16-17 ಮಾಡಲ್ಲು, ಎಷ್ಟು ಹೊಡಿದ್ರು ಪರವಾಗಿಲ್ಲ ಅಂತ ಕೇಳಿದ್ರು. ಫಸ್ಟ್ ಒಂದರೆ ಬೇಕು, ವೈಟೇ ಬೇಕು ಅಂದಿದ್ರು. ಅವ್ರಿಗೆ ನೋಡಿ ಅವ್ರ ಲೆಕ್ಕ ನನಗೆ ಸಿಕ್ಕಿಲ್ಲ, ಇದು ಹೋದ ವರ್ಷ ನನಗೆ ಸಿಕ್ಕಲಿಲ್ಲ. ಇದು 2020 ಮಾಡಲ್ ಸಿಕ್ತು. ಅದು ಫಸ್ಟ್ ಓನರು, ಮೀಟ್ರ್ ಬ್ಯಾಕ್ ಆಗಿಲ್ಲದೆ ಇರೋದು, ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿರುವಂಥ ಗಾಡಿನೇ ಸಿಕ್ಬಿಡ್ತು. ಥ್ಯಾಂಕ್ ಯು ಸರ್. ಸೊ ತುಂಬ ಜನ ಕೇಳ್ತಾ ಇದ್ರಿ, ಕಾರ್ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ, ಏನು ಕತೆ, ನಾವು ಬುಕ್ಕಿಂಗ್ ಏನೋ ಮಾಡಿ ಅಂತೀರ, ಮಾಡಿದ್ಮೇಲೆ ಹೆಂಗೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ, ಏನು ಕತೆ ಅನ್ನೋದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಸಿಂಪಲಾಗಿರುತ್ತೆ. ಸೊ ಪೂರ್ತಿಯಾಗಿ ನೋಡಿ, ಪ್ರಾಬ್ಲಮ್ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಸೊ ಫಸ್ಟಾಗಿ ಏನಾಗುತ್ತೆ, ನಮಗೆ ಕಸ್ಟಮರ್ ಫೋನ್ ಮಾಡ್ತಾರೆ. ಸೊ ಈಗ ನಿಮ್ಗೆ ಏನು ಸ್ಕ್ರೀನ್ ಮೇಲೆ ಓಡ್ತಾ ಇದೆಯೋ, ಸೊ ಇದು ನಿಮಗೆ ಆ್ಯಕ್ಚುಯಲ್ ಪ್ರೊಸೀಜರ್ ನಿಮಗೆ ತೋರಿಸ್ತಾ ಇರೋಂಥದ್ದು. ಸೊ ಫಸ್ಟ್ ಕಸ್ಟಮರ್ ಫೋನ್ ಮಾಡಿ ಎಲ್ಲ ಕೂಡ ಕಾನ್ವರ್ಸೇಷನ್ ಆಗುತ್ತೆ. ಸೊ ಯಾವ ರೀತಿ ಪ್ರೊಸೀಜರ್ ಅಂತೆಲ್ಲ ಹೇಳಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟ ಮೇಲೆ ಅವ್ರಿಗೆ ಯಾವ ರೀತಿ ಇನ್ಸ್ಪೆಕ್ಷನ್ ನಡೀತದೆ, ಪ್ರೊಸೀಜರ್ ಎಲ್ಲ ಯಾವ ರೀತಿ ನಡೀತದೆ ಅಂದ್ಬಿಟ್ಟು ಎಲ್ಲ ತೋರಿಸಿದ್ಮೇಲೆ, ಯಾಕಂದರೆ ಬೇರೆದೆಲ್ಲ ವೀಡಿಯೋ ಇರುತ್ತೆ, ಯಾಕಂದರೆ ಅದು ವೀಡಿಯೋಗಳು ಯಾವುದೂ ಇಲ್ಲ ನಿಮಗೆ ತೋರಿಸೋದಕ್ಕೆ. ಅದನ್ನು ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಸ್ವಲ್ಪ ಓಕೆ ಇವರು ಟ್ರಸ್ಟ್ ಮಾಡ್ಬೋದು ಅಂತೆಲ್ಲ ಹೇಳಿದ್ಮೇಲೆ ಆಮೇಲೆ ಅವರು ಬುಕ್ಕಿಂಗ್ ಅಮೌಂಟ್ನ ಮಾಡ್ತಾರೆ. ಸೊ ಬುಕ್ಕಿಂಗ್ ಅಮೌಂಟ್ನ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ರೆಫರಲ್ ಜನ್ರೇಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 10-12 ಕಾರ್ಗಳು ಅವ್ರ ಟೇಸ್ಟ್ಗೆ ತಕ್ಕ ಹಾಗೆ, ಅವ್ರಿಗೆ ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ನಡೆಯುತ್ತೆ. ಸೊ ಅವ್ರು ನನಗೆ ಹೇಳಿದ್ದು 2016ನೇ ಇಸ್ವಿ ಅಥವಾ 17ನೇ ಇಸ್ವಿ ವೈಟ್ ಕಲರು ಕ್ರಿಸ್ಟಾ ಮತ್ತು ಮ್ಯಾನ್ಯುಯಲ್ ಬೇಕು ಅಂತ ಅವ್ರು ಹೇಳಿದ್ದು. ಗಾಡಿ ಆದಷ್ಟು ಫಸ್ಟ್ ಓನರ್ ಇದ್ದರೆ ಬೆಟರ್ ಅಂತ ಹೇಳಿದ್ದು. ಅವ್ರದ್ದು ಬಜೆಟ್ ಬಿಲೋ 10 lakh ಅಂತಲೇ ಹೇಳಿದ್ದು. ಸೊ ಇದು ಪ್ರೊಸೀಜರ್. ಅಟ್ಲಿ 9 9.5 ಅಥವಾ ಮ್ಯಾಕ್ಸಿಮಮ್ 10 ಅಂತ ಹೇಳಿದ್ದು. ಬಟ್ ಹುಡ್ಕೋಕ್ಕೆ ಶುರು ಮಾಡಿದಾಗ ಆ್ಯಕ್ಚುಲಿ ಅವ್ರಿಗೆ ರಿಕ್ವೈರ್ಮೆಂಟ್ ತಕ್ಕಾಗೆ ಸಾಕಷ್ಟು ಸಿಕ್ತು. 10ವರೆಗೂ ಸಿಕ್ತು, 10ಕ್ಕೆ ಸಿಕ್ತು, 9ಕ್ಕೂ ಸಿಕ್ತು, 9ವರೆಗೂ ಸಿಕ್ತು. ಬಟ್ ನಾನು ಅವ್ರಿಗೆ ಇನಿಷಿಯಲಿ ಅವ್ರಿಗೆ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ, ಗೈಡ್ಲೈನ್ಸ್ನಲ್ಲಿ ಚೆಕ್ ಮಾಡ್ತಿರ್ಬೇಕಾದ್ರೆ ನನಗೆ ಅನಿಸಿದ್ದು, ಅವನು ಸ್ವಲ್ಪ ದುಡ್ಡನ್ನ ಇನ್ನೊಂದು ಚೂರು ಇನ್ಕ್ರೀಸ್ ಮಾಡಿದ್ರೆ ಅವ್ರಿಗೆ ಏನೊಂದು 18-19 ಮಾಡಲೇ ಸಿಗುತ್ತಲ್ವಾ, ಅವಾಗಿನ್ನೂ ಸ್ವಲ್ಪ ಕಮ್ಮಿ ಹೊಡಿಯೋದು ಸಿಗುತ್ತೆ. ಮತ್ತು ಕಂಪ್ನಿ ರೆಕಾರ್ಡ್ಸ್ ಕರೆಕ್ಟಾಗಿರೋ ಮೇಂಟೈನ್ ಮಾಡಿರುವಂಥ ವೆಹಿಕಲ್ಗಳು ಸ್ವಲ್ಪ ಸಿಗುತ್ತೆ. ಯಾಕಂದರೆ 2016-17 ಮಾಡಲೆಲ್ಲ ತುಂಬ ಓಡಿಸ್ಬಿಟ್ಟಿರ್ತಾರೆ. ಅದು ಇಲ್ಲಾದರೂ ಸರಿ ಎಲ್ಲರೂ ಸರಿ ಜಾಸ್ತಿ ಓಡಿಸಿರ್ತಾರೆ. ಆಲ್ಮೋಸ್ಟ್ 9-10 ಇಯರ್ಸ್ ಅದು ಗಾಡಿ ಚೆನ್ನಾಗಿ ಓಡಿಸಿರ್ತಾರೆ. ವರ್ಷಕ್ಕೆ ಅದರಲ್ಲಿ ಜಾಸ್ತಿ ಟೂರಿಂಗ್ ಎಲ್ಲ ಜಾಸ್ತಿ ಮಾಡೋದ್ರಿಂದ ಅದು ಹೆಚ್ಚು ಕಮ್ಮಿ 2.5 ಲಕ್ಷ, 3 ಲಕ್ಷ, ಸಮ್ಟೈಮ್ಸ್ 4 ಓಡಿಸಿರೋರು ಉಂಟು. ಆ ಥರ ವೆಹಿಕಲ್ಗಳು ಸಿಗುತ್ತೆ. ಅದು ಇಲ್ಲೂ ಸೇಮ್, ಎಲ್ಲ ಕಡೆನೂ ಸೇಮೇ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ದು ಆದಷ್ಟು 18-19 ನೋಡಿ ನಿಮ್ಮದೊಂದು 11ವರೆಗೂ ಎಕ್ಸ್ಟೆಂಡ್, 11-12ವರೆಗೂ ಎಕ್ಸ್ಟೆಂಡ್ ಮಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಿದೆ. ಅವರು ಯಾವುದೋ ಮೂಮೆಂಟಲ್ಲಿ ಓಕೆ ಸರ್ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ಮೇಲೆ ಆಮೇಲೆ 17-18 ಮಾಡಲ್ ಹುಡ್ಕೋಕ್ಕೆ ಶುರು ಮಾಡಿದ್ಮೇಲೆ ಅವ್ರದ್ದು ಹಾಗೆ ಹುಡುಕ್ತಿರ್ಬೇಕಾದ್ರೆ ಸುಮಾರು ವೆಹಿಕಲ್ಗಳು ಬಂತು. ಅದರಲ್ಲಿ ಒಂದು ವೆಹಿಕಲ್ನ ಇನ್ಸ್ಪೆಕ್ಷನ್ ಮಾಡಿಸಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಓಕೆ ಆಗಿಬಿಟ್ಟಿತ್ತು ಅವ್ರಿಗೆ. ಅವ್ರಿಗೂ ಕೂಡ ಓಕೆ ಆಗಿತ್ತು, ಇವರು ಕೂಡ ಹೋಗಿತ್ತು, ಪ್ರೈಸು ಓಕೆ ಆಯಿತು. ಬಟ್ ನನಗೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು. ಯಾವುದೋ ಒಂದು ಮೂಮೆಂಟಲ್ಲಿ ಬೇಡ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಅದು ಇಂಟೀರಿಯರ್ ಆಗಿರಲಿ ಎಕ್ಸ್ಟೀರಿಯರ್ ಆಗಿರಲಿ ಏನೋ ಸ್ವಲ್ಪ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಇರಲಿಲ್ಲ. ಬಟ್ ಗಾಡಿ ಚೆನ್ನಾಗಿತ್ತು, ಇಂಜಿನ್ ವೈಸ್ ಮೆಕ್ಯಾನಿಕಲಿ ಗಾಡಿ ಚೆನ್ನಾಗಿತ್ತು. ಬಟ್ ನನಗೆ ಯಾಕೋ ಪರ್ಸ್ನಲ್ ಇನ್ಸ್ಪೆಕ್ಷನಲ್ಲಿ ಕೂಡ ಪಾಸ್ ಆಗಿತ್ತು, ಆಲ್ಮೋಸ್ಟ್ 80% ಸ್ಕೋರ್ ಬಂದಿತ್ತು. ಬಟ್ ನನಗೆ ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ ಅಂದ್ಬಿಟ್ಟು ನಾನೇ ಬಿಟ್ಬಿಟ್ಟೆ. ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. 2ನೇ ಗಾಡಿ ಅದು ನೋಡಿದ್ದು ನಾವು ಗುರುಗ್ರಾಮಲ್ಲಿ ನೋಡಿದ್ದು ಗಾಡಿ. ಅದಕ್ಕೋಸ್ಕರ ನೈಟ್ ಆಗೋಯ್ತು ಅಂತ ಹೇಳಿ ಎಲ್ಲ ನೈಟ್ ಸ್ಟೇನೇ ಮಾಡಿಬಿಟ್ಟಿದ್ದಾಗ ಅದೊಂದು ಗಾಡಿ, ಎಲ್ಲ ಗಾಡಿಗಳು ಸಿಕ್ಬಿಡ್ತು. ಆ್ಯಕ್ಚುಲಿ ಇವ್ರು ಹೋಗಿದ್ದು ಮೂಮೆಂಟ್, ನಾನು ಇವ್ರಿಗೋಸ್ಕರ ಗಾಡಿ ಹೋಗಿದ್ದ ಟೈಮಲ್ಲಿ ನಂತರ ಇವ್ರದ್ದು ಸೇರಿಸಿ ಟೋಟಲ್ 12 ಗಾಡಿ ನಂತರ ಇದ್ದು ಆಲ್ಮೋಸ್ಟ್ ಎಲ್ಲನೂ ಮುಗ್ದೋಗಿತ್ತು ಗಾಡಿ. ಇವ್ರದ್ದೊಂದೇ ಒಂದು ಆ್ಯಕ್ಚುಲಿ ಇವರೇ ನನಗೆ ಫಸ್ಟು ಆ ಬ್ಯಾಚ್ದು ಫಸ್ಟು ಪೇಮೆಂಟ್ ಮಾಡಿದ್ದು ಇವರು. ಆ 12 ಗಾಡಿಯಲ್ಲಿ ಮೊದಲನೇ ಗಾಡಿ ಪೇಮೆಂಟ್ ಮಾಡಿದ್ದು ಇವರೇ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸಿಕ್ಕಲಿಲ್ಲ ಸ್ಟಾರ್ಟಿಂಗಲ್ಲಿ ಗಾಡಿ. ಯಾಕಂದರೆ ಅವ್ರಿಗೆ ಅಷ್ಟು ಸಮಾಧಾನ ಆಗಲಿಲ್ಲ. ಎಲ್ಲ ಓಕೆ, ಪ್ರೈಸ್ ಓಕೆ ಆಗಲ್ಲ, ಪ್ರೈಸ್ ಓಕೆ ಆದರೆ ಗಾಡಿ ಇಷ್ಟ ಆಗಲ್ಲ, ಏನೋ ಹಿಂಗೆ ನಡೀತಾ ಇತ್ತು. ಬಟ್ ನಾನು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ, ಜಾಸ್ತಿ ಓವರ್ ರೈಟ್ ಮಾಡೋಕ್ಕೋಗಲ್ಲ. ಸೊ ಅವರು ಏನು ಫೈನಲೈಸ್ ಮಾಡ್ತಾರೋ ಅದಕ್ಕೋಸ್ಕರ ನಾನು ಬದ್ಧವಾಗಿದ್ದೆ. ಬೇರೆ ಎಲ್ಲ ಗಾಡಿಗಳು ಆಗೈತೆ. ನಾನೇನು ಅನ್ಕೊಂಬಂದಿದ್ದು ಎಲ್ಲ ಗಾಡಿಗಳು ಎಲ್ಲ, ಈವನ್ ಮರ್ಸಿಡೀಸ್ ಕೂಡ ಒಂದು ಇತ್ತು ಅದರಲ್ಲಿ, ಎಲ್ಲನೂ ಓಕೆ ಆಗಿತ್ತು. ಇದೊಂದು ಹಂಗೆ ಉಳ್ಕೊಂಬಿಡ್ತು. ಇದಕ್ಕೋಸ್ಕರ ಕೊನೆಗೆ ನೋಯ್ಡಾಗೆ ಹೋಗಿದ್ದಾಯಿತು. ನೋಯ್ಡಾದಲ್ಲೂ ಕೂಡ ಯಾಕೋ ವರ್ಕೌಟ್ ಆಗಲಿಲ್ಲ, ಫರೀದಾಬಾದಲ್ಲೂ ವರ್ಕೌಟ್ ಆಗಲಿಲ್ಲ. ಫರೀದಾಬಾದಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಆಗೋಗಿತ್ತು. ಬಟ್ ಅದು ಪ್ರೈಸ್ ಆ್ಯಕ್ಚುಲಿ ತುಂಬ ಕಮ್ಮಿ ಇತ್ತು. ಬಟ್ ಅದು ತುಂಬ ಓಡ್ಬಿಟ್ಟಿತ್ತು. ಅದು ಮೀಟ್ರ್ ಬ್ಯಾಕ್ ಬೇರೆ ಮಾಡಿದರು. ಬಟ್ ನಾನು ಬ್ಯಾಕ ಬೇಡ ಅನ್ನಿಸ್ತು. ಬೇರೆ ಎಲ್ಲ ಚೆನ್ನಾಗಿತ್ತು ಅದು, ಆದರೂ ನನಗೆ ಯಾಕೋ ಬೇಡ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಇದು ಲಾಸ್ಟಿಂದ 2ನೇ ಗಾಡಿ. ಇದು ಆಲ್ಮೋಸ್ಟ್ ಸೂಪರಾಗಿತ್ತು ಗಾಡಿ. ಮತ್ತು ಫಸ್ಟ್ ಓನರ್ ಗಾಡಿ, ಆಲ್ಮೋಸ್ಟು 2019 ಮಾಡಲ್ ಗಾಡಿ. ಅದು ತುಂಬ ಚೆನ್ನಾಗಿತ್ತು, ಮೇಂಟೈನ್ ಮಾಡಿದ್ದು. ರಾಜಸ್ಥಾನ್ ರಿಜಿಸ್ಟ್ರೇಷನ್ ಗಾಡಿ ಅದು.
ಆ ರಾಜಸ್ಥಾನ್ ರಿಜಿಸ್ಟ್ರೇಷನ್ ಗಾಡಿಗೆ ಹೋಗೋಷ್ಟೊತ್ತಿಗೆ ನೈಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು 6:30 ಆಗೋಗಿತ್ತು. ಸೊ ಫೋನ್ ಮಾಡಿ ಹೇಳಿದ್ದೆ, ಈ ಥರ ಬರ್ತಾಯಿದ್ದೀನಿ ನೋಡೋದಕ್ಕೆ, ನಿಮ್ಮದು ವೆಹಿಕಲ್ ಸಿಗುತ್ತೆ ಅಂತ ಕೇಳಿದಕ್ಕೆ, ಇರುತ್ತೆ ಬನ್ನಿ 10 ಗಂಟೆಗೂ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ನಾನು ಅವ್ರನ್ನ ಹುಡ್ಕೊಂಡು ಅವ್ರ ಜಾಗಕ್ಕೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ ಆಗೋಗಿತ್ತು. ಅದು ತುಂಬ ಧೂಳು, ಆ ಗುರುಗ್ರಾಮು ಜಸ್ಟು ಕಿಚ್ಚಿ ಏರಿಯಾಗಳು, ಮತ್ತು ಅವ್ರದ್ದು ಜಾಗನೋ SP ರೋಡು JC ರೋಡ್ ಥರ ಇತ್ತು. ಅಲ್ಲೋಗಿ ಆ ಗಾಡಿ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಯಿತು. ಗಾಡಿ ತುಂಬ ಎಕ್ಸ್ಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಡಾಕ್ಯುಮೆಂಟೇಷನ್ ತುಂಬ ಚೆನ್ನಾಗಿತ್ತು. ಬಟ್ ನೈಟ್ ಆಗಿರೋದ್ರಿಂದ ನಾನು ಟ್ರಯಲ್ ನೋಡೋಕ್ಕೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ. ಸರಿ ಅಂದ್ಬಿಟ್ಟು ಹೆಂಗಿರಿಷ್ಟು ದೂರ ಬಂದಿದ್ದೆ. ಆ್ಯಕ್ಚುಲಿ ಅಲ್ಲಿ ರೂಮ್ ಸ್ವಲ್ಪ ಕಮ್ಮಿ ಇರುತ್ತೆ, ಕಂಪೇರ್ ಟು ಡೆಲ್ಲಿ ಕಂಪೇರ್ ಮಾಡಿ ರೂಮ್ ಕಮ್ಮಿ ಇರುತ್ತೆ ಅಂತ ಹೇಳಿ ಅವತ್ತು ನೈಟು ಕೂಡ ಅಲ್ಲೇ ಸ್ಟೇ ಮಾಡಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಇವ್ರದ್ದು, ಯಾಕಂದರೆ ಇದೆಲ್ಲ ಮುಗ್ದೋಗಿತ್ತು, ಇವ್ರದ್ದೊಂದೇ ಇದೊಂದು ಮತ್ತು ಇನ್ನೊಂದು ಡಸ್ಟರ್ ಒಂದು ಬ್ಯಾಲೆನ್ಸ್ ಇತ್ತು. ಬಟ್ ಡಸ್ಟರ್ದು ಆಲ್ಮೋಸ್ಟ್ ಪೇಮೆಂಟ್ ಒಂದು ಬಾಕಿ ಇತ್ತು ಅಷ್ಟೇ. ಬಟ್ ಗಾಡಿ ಎಲ್ಲ ಹೋಗೋಕ್ಕಾಗುತ್ತೆ, ಬಟ್ ಪೇಮೆಂಟ್ ಇನ್ನೂ ಮುಗ್ದಿರಲಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಡಸ್ಟರ್ದು ಪೇಮೆಂಟು ಪ್ಲಸ್ ಇವ್ರದ್ದು ಲಾಸ್ಟ್ ಕ್ಲೋಸಿಂಗ್ ಪೇಮೆಂಟು. ರಾಜಸ್ಥಾನ ಬೆಳಗ್ಗೆ ಎದ್ದು ಗಾಡಿ ಎಲ್ಲ ಓಡಿಸಿದ್ಮೇಲೆ ಗಾಡಿ ಸಖತ್ ಇಷ್ಟ ಆಗುತ್ತೆ ನನಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಪ್ರೈಸು ಕೂಡ ಚೆನ್ನಾಗಿತ್ತು ಅವ್ರದ್ದು. ಆಲ್ಮೋಸ್ಟ್ ಆ ಪ್ರೈಸ್ಗೆ ಇಲ್ಲಿ ಬೆಂಗಳೂರಿನಲ್ಲಿ 16 ಕೂಡ ಸಿಗೋಲ್ಲ. 16 ಗ್ರೇ ಕಲರು ಪರ್ಪಲ್ ಕಲರ್ ಯಾವ ಬರುತ್ತಲ್ವ ಅವೂ ಸಿಗೋಲ್ಲ. 2 ಲಕ್ಷ 3 ಲಕ್ಷ ಹೊಡೆದ ಗಾಡಿಗಳು ಸಿಗೋಲ್ಲ. ಆ ಪ್ರೈಸ್ಗೆ ನಮಗೆಲ್ಲ 19 ಮಾಡಲು ಓನರ್ ವೆಹಿಕಲ್ಲು ವಿತ್ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿರೋದು, ಪ್ರಾಪರ್ ಡಾಕ್ಯುಮೆಂಟೇಷನ್ಸ್ ಇರುವಂಥ ಗಾಡಿಗಳು, ಮೀಟ್ರ್ ಬ್ಯಾಕ್ ಇಲ್ಲದೇ ಇರುವಂಥ ಗಾಡಿ ನಮಗೆ ಸಿಕ್ತು. ಅದನ್ನು ಕೂಡ ಎಲ್ಲ ವಾಕ್ ಅರೌಂಡ್ ಎಲ್ಲ ಮಾಡಿ ಎಲ್ಲ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿಸಿದ್ಮೇಲೆ ಎಲ್ಲ ಓಕೆ ಆಗಿತ್ತು ಆ ಗಾಡಿ. ಕಸ್ಟಮರು ಕೂಡ ಒಂದು 70% ಓಕೆ ಆಗಿತ್ತು. ಬಟ್ ಅವ್ರಿಗೆ ಪ್ರೈಸಲ್ಲಿ ಓಕೆ ಆಗ್ತಿರ್ಲಿಲ್ಲ. ಇವರು ಪ್ರೈಸ್ ಬಿಡ್ತಾ ಇರಲಿಲ್ಲ, ಅವ್ರ ಪ್ರೈಸ್ಗೆ ಓಕೆ ಆಗ್ತಿರ್ಲಿಲ್ಲ. ಹಿಂಗೆ ಇರಬೇಕಾದಾಗ ಅದು ಆಲ್ಮೋಸ್ಟ್ ನಾನಲ್ಲಿ ವಾಗ್ವಾದಕ್ಕೆ ಬಿದ್ದು 1 ಅವರ್ 1.5 ಅವರ್ ಟೈಮ್ ಆಗೋಯ್ತು. ಅದು ಬೇರೆ ಅವ್ರು ಕೊಡಲ್ಲ ಅನ್ನೋಕ್ಕೆ ಇವರು ನನಗೆ ಯಾಕೋ ನೋಡಿ ಸರ್ ಟ್ರೈ ಮಾಡಿ ಈ ಪ್ರೈಸ್ಗಾರ ಓಕೆ ಅಂತ ಇವರು ಹೇಳ್ತಿದ್ರು. ಏನು ಮಾಡಲಿ, ಒಳ್ಳೆ ಕಥಾಯಿತು. ಏನು ಲೈವ್ ಕಾನ್ವರ್ಸೇಷನ್ ಮಾಡಿ ಏನು ಮಾಡಿದ್ರು ಆಗ್ತಾನೆ ಇರಲಿಲ್ಲ. ಸರಿ ಬಂದುಬಿಟ್ಟಿದೆ. ಅವ್ರಿಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇರಲಿಲ್ಲ, 25,000 ಡಿಫ್ರೆನ್ಸ್ ಅಷ್ಟೇ, ಎಲ್ಲ 50,000 ಡಿಫ್ರೆನ್ಸು. ಅದರಲ್ಲಿ ಇವರು ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ನಾನೇ ಮಾಡಿಕೊಡ್ತೀನಿ, ಅದೊಂದೇ ಇರಲಿ ಚಾರ್ಜು ಅಂತೇಳಿ ಇವರು ಹೇಳಿದರು. ಅದರ ಅರ್ಥ ಹೆಚ್ಚು ಕಮ್ಮಿ ಒಂದು 25,000 30,000 ಅಷ್ಟು ಅಂತಲೇ ಅಂದ್ಕೊಳ್ಳಿ. ಒಂದು 30,000 ಅಷ್ಟೇ, 25,000 ಅಷ್ಟೇ ಡಿಫ್ರೆನ್ಸ್ ಇದ್ದು. ಮತ್ತು ರಾಜಸ್ಥಾನ್ ಗಾಡಿ ಆಗಿರೋದು ಸ್ವಲ್ಪ ಅದು NOC ಸ್ವಲ್ಪ ಡಿಲೇ ಆಗುತ್ತೆ ಬರೋದು. ಸೊ ಇದೆಲ್ಲ ಇತ್ತು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಬಂದುಬಿಟ್ಟಿದ್ದೆ. ಇವ್ರು ಯಾಕೋ ವರ್ಕೌಟ್ ಮಾಡ್ಕೊಳ್ಳಿ, ಇವರು ಯಾಕೋ ವರ್ಕೌಟ್ ಮಾಡಲಿಲ್ಲ. ಸೊ ಬಂದುಬಿಟ್ಟಿದೆ. ಆಮೇಲೆ ಮತ್ತೆ ಎಗೈನ್ ಒಂದು ಆಫ್ ರೋಡ್ ಮತ್ತೆ ವಾಪಸ್ ಬಂದು ಮತ್ತೆ ಇನ್ನೊಂದು ಸಲ ಫೋನ್ ಮಾಡಿ ಕೇಳಿದೆ ಹಿಂಗೆ ಅಂತ. ಸೊನೆಗೆ ಅವ್ನಿಗೆ ಹೆಂಗೋ ಸ್ವಲ್ಪ ಇನ್ನೊಂದು 10,000 ನೆಗೋಷಿಯೇಟ್ ಮಾಡಿದೆ. ಆಮೇಲೆ ಯಾಕೋ ಇವರೇ ಬಿಡಿ ಸರ್, ಯಾಕೋ ಅಷ್ಟೊಂದು ನಾವು ಯಾಕೆ ಕೇಳ್ಕೊಳ್ಳೋದು, ಇನ್ನೊಂದು ನೋಡಿ ಸರ್ ಅಂತ ಹೇಳ್ಬಿಟ್ರು. ಸೊ ಫೈನಲಿ ಅಲ್ಲಿಂದ ನೋಡಿದ ಗಾಡಿನೇ ಇವಾಗ ಅವ್ರು ಪರ್ಚೇಸ್ ಮಾಡಿರೋದು. ಸರಿನಾ, ಅಲ್ಲಿಂದ ಬಂದಿದ್ದ ಗಾಡಿ ಅದು ಬಂದು ಡೈರೆಕ್ಟ್ ಕಸ್ಟಮರ್ ಗಾಡಿ, UK ಗಾಡಿ, UK ಉತ್ತರಾಖಂಡ್ ರಿಜಿಸ್ಟ್ರೇಷನ್ ಗಾಡಿ, ಸೇಮ್ ಫಸ್ಟ್ ಓನರ್ ಓಡಿಸಿರೋದು, ಡೈರೆಕ್ಟ್ ಪಾರ್ಟಿ ಗಾಡಿ ಇದು. ಸೊ NOCಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಮಾಡಿದ್ರು. ಹೋಗಿ ನೋಡಿದೆ, ಗಾಡಿ ತುಂಬ ಇಷ್ಟ ಆಯಿತು. ಟ್ರಯಲ್ ಕೂಡ ಮಾಡಿದೆ. ಅದು ಆ್ಯಕ್ಚುಲಿ ಡೆಲ್ಲಿಲಿ ಇತ್ತು ಗಾಡಿ. ನೋಡಿ ನಾವು ಡೆಲ್ಲಿಯಿಂದ ಎಲ್ಲೆಲ್ಲ ಓಡಾಡ್ಕೊಂಡು ಕೊನೆಗೆ ಡೆಲ್ಲಿಗೆ ಬಂದಿದೆ. ನಾನು ಹೋಗೋಕ್ಕಿಂತ ಮುಂಚೆ ಅವರಿಗೆಲ್ಲ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕಳಿಸ್ಬಿಟ್ಟಿರ್ತೀನಿ. ನಾನು ಯಾವ ಗಾಡಿ ನೋಡೋಕೆ ಹೋಗ್ತಿದ್ದೀನಿ ಅಂತೇಳಿ ಪ್ರತಿಯೊಂದು ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಮೊದಲೇ ಕೊಟ್ಬಿಟ್ಟಿರ್ತೀನಿ. ಅವರು ಕೂಡ ಆ್ಯಕ್ಚುಲಿ ನೋಡ್ಬಿಡಿ, ಯಾಕಂದ್ರೆ ಅವ್ರು ಅದನ್ನು ಆಲ್ರೆಡಿ ಮಿಸ್ ಮಾಡ್ಕೊಂಡಿರಲ್ಲ. ಸರ್ ಇದನ್ನೇ ನೋಡ್ಬಿಡಿ ಅಂತ ಫೈನಲೈಸ್ ಆಗಿ ಮಾಡಿಬಿಡಿ ಅಂತಲೇ ಹೇಳಿದರು. ಟ್ರಯಲ್ ಕೂಡ ಇಷ್ಟಿತ್ತು. ಟ್ರಯಲ್ದು ವೀಡಿಯೋ ಕೂಡ ಅವ್ರಿಗೆ ಕಳಿಸ್ದೆ. ಗಾಡಿ ಇನ್ಸ್ಪೆಕ್ಷನ್ ಮಾಡಿಸಿ ಅಂತ ಹೇಳಿದ್ರು. ಗಾಡಿ ಇನ್ಸ್ಪೆಕ್ಷನ್ ಕೂಡ ಮಾಡಿಸ್ದೆ. ರಿಪೋರ್ಟ್ ಕೂಡ ಬಂತು. ಮಾಮೂಲಿ ಲೆಫ್ಟ್ ಸೈಡಲ್ಲಿ ಸಣ್ಣ ಪುಟ್ಟ ಪೇಂಟಿಂಗು ವರ್ಕ್ ನಡೆದಿದೆ. ಮತ್ತು ಟೈರ್ ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಇಂಜಿನ್ ಮಾತ್ರ ಎಕ್ಸಿಲೆಂಟ್ ಆಗಿತ್ತು, ಮಾತಾಡೋಂಗಿರಲಿಲ್ಲ. ಮೊದಲೇ ಟೊಯೋಟ ಕೇಳೋಂಗೆ ಇಲ್ಲ. ಮಾಮೂಲಿಯಾಗಿ ಮೇಂಟೈನ್ ಮಾಡಿದ್ರೆ ಗಾಡಿ ಚೆನ್ನಾಗಿರ್ತದೆ. ಇಂಟೀರಿಯರ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕವರೇ ಬಿಟ್ಟಿರಲಿಲ್ಲ. ಅವ್ರು ಹಂಗೆ ಲೆಕ್ಕ ಕೊಟ್ಟರೆ ಲಾಸ್ಟ್ ಯಾವುದು ಸರಿಯಾಗಿ ಯೂಸೇ ಮಾಡಿರಲಿಲ್ಲ. ಅದು ಹಂಗಾಗಿತ್ತು. ಸ್ಟೆಪ್ನಿನೂ ಯೂಸ್ ಮಾಡಿರಲಿಲ್ಲ, ಸೀಟು ಹೆಡ್ ರೆಸ್ಟ್ ಸೀಟೇ ಯೂಸ್ ಮಾಡಿರಲಿಲ್ಲ. ಎಲ್ಲನೂ ಹಂಗೆ ಮಡಿಸಿಟ್ಬಿಟ್ಟಿದ್ರು. ಅವ್ರು ಉಪಯೋಗಿಸಿದ್ದು ಫ್ರಂಟು ಮತ್ತು ಹಿಂದೆ ಕ್ಯಾಪ್ಟನ್ ಸೀಟ್ ಅಷ್ಟೇ ಉಪಯೋಗಿಸ್ತಾ ಇದ್ದು. ಅಷ್ಟು ನೀಟಾಗಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋರು. ಮೀಟ್ರ್ ಬೇಕಾಗಿರಲಿಲ್ಲ, ಪೂರ್ತಿ ಸರ್ವಿಸ್ ಹಿಸ್ಟ್ರಿ ಪಕ್ಕ ಇತ್ತು. ಮತ್ತು ಡಾಕ್ಯುಮೆಂಟೇಷನ್ ಕೂಡ ಲೋಪದೋಷಗಳು ಏನೂ ಕಾಣಿಸ್ಲಿಲ್ಲ. ಸೊ ಎಲ್ಲ ಆ್ಯಂಗಲಿಂದನೂ ಕೂಡ ಪರ್ಫೆಕ್ಟ್ ಆಗಿತ್ತು. ಸೊ ನಾವು ಏನೇನು ಮಾಡ್ತಿದ್ವಿ, ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಫೋಟೋ ಕಳಿಸಿದೆ, ಇನ್ಸ್ಪೆಕ್ಷನ್ ಫೋಟೋ ಕಳಿಸಿದೆ, ರಿಸಲ್ಟ್ಸ್ ಏನು ಬಂತು ಅದು ಫೋಟೋ ಕಳಿಸಿದೆ, ಮತ್ತು ಅವನ ಜೊತೆ ಏನು ಮಾತಾಡ್ತಿದ್ವಿ ಅದೆಲ್ಲನೂ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಎಲ್ಲನೂ ಕೂಡ ಅವ್ರಿಗೆ ಅಪ್ ಟು ಡೇಟ್ ನೀವು ವೀಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ರತಿಯೊಂದು ಅಪ್ ಟು ಡೇಟ್ ಅವ್ರಿಗೆ ಪ್ರತಿಯೊಂದು ಹೋಗ್ತಾ ಇತ್ತು. ಪ್ರತಿಯೊಂದು ನಾನು ವಾಕ್ ಅರೌಂಡ್ ಮಾಡಿದ್ದಾಗಲಿ ಪ್ರತಿಯೊಂದು ನಾನು ನಾರ್ಮಲಾಗಿ ಚೆಕ್ ಮಾಡಿದಾಗ ವೀಡಿಯೋ ಮಾಡಿರ್ತೀನಿ. ನನಗೆ ಓಕೆ ಆದಮೇಲೆ ಅದು ಪ್ರಾಪರ್ ಇನ್ಸ್ಪೆಕ್ಷನ್ಗೆ ಕಳಿಸೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ಕಳಿಸೋದು, ಎಲ್ಲ ಆ್ಯಂಗಲಿಂದ ಓಕೆ ಆದಮೇಲೆ ಡೀಲ್ಗೆ ಕುದುರಿಸೋದು. ಅವರು ಸ್ವಲ್ಪ ಇನ್ಷಿಯಲಿ ಪ್ರೈಸ್ ಕಮ್ಮಿನೇ ಮಾಡಿರಲಿಲ್ಲ. ಆಮೇಲೆ ಏನೋ ಒಂದು 5-10 ಸಾವಿರ ಏನೋ ಲಾಸ್ಟ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ರು. ಆಮೇಲೆ ಫೈನಲಿ ಮಾಡಿದ್ರು. ಸೊ ಗಾಡಿನ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಗಾಡಿ ಎಲ್ಲ ಓಕೆ ಆಗಿದ್ದ ತಕ್ಷಣ ಇವರಿಂದನೇ ಡೈರೆಕ್ಟು RTGS ಮಾಡೋಕ್ಕೆ ಹೇಳಿದೆ. ಬಟ್ ಇವರು ಏನೋ ಅವತ್ತು ಮಂಗಳವಾರ ಇತ್ತು ಅನಿಸುತ್ತೆ. ಮಂಗಳವಾರ ಇದಕ್ಕೆ ಇವತ್ತು ನಾನು ಮಂಗಳವಾರ ಫುಲ್ ಮಾಡೋಕ್ಕಾಗಲ್ಲ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಒಳ್ಳೆ ಕಥೆ ಇತ್ತಲ್ಲಪ್ಪ. ಅಡ್ವಾನ್ಸ್ ಏನೋ ಸ್ವಲ್ಪ ಅಮೌಂಟ್ ಹಾಕಿದ್ರು, ಬುಕ್ಕಿಂಗ್ ಮಾಡಿಕೊಟ್ಟಿದ ತಕ್ಷಣ ಸಣ್ಣ ಪುಟ್ಟ ಟಚಪ್ ಆ್ಯಕ್ಚುಲಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಇದೊಂದು ಮಿಸ್ ಆಯಿತು. ಬಟ್ ಅದೇನಾಯಿತು ಅಂದರೆ ಒಂಚೂರು ಪೇಂಟ್ ಗಿಂಟೆಲ್ಲ ಮಾಡಿಸಿದ್ಮೇಲೆ ಅದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ನನಗೆ ಅಲ್ಲಿ ಅದು ಮತ್ತು ಡಸ್ಟರ್ ಬಿಟ್ಟರೆ ಮಿಕ್ಕಿದೆಲ್ಲ
ಕಂಟೈನರ್ಗೆ ಹಾಕ್ಬಿಟ್ಟಿದ್ದೆ. ಸೊ 10 ಗಾಡಿನೂ ಕಂಟೈನರ್ಗೆ ಹೊರಟೋಗಿದೆ. ಇನ್ನು 2 ಗಾಡಿ. ಈಗ ಇದನ್ನು ಬಿಟ್ಟರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಇವರು ಬೈಯರ್ ಕೂಡ ಬೇಗ ನಮಗೆ ಬೇಗ ಗಾಡಿ ಬೇಕು ಅಂದ್ಬಿಟ್ಟಿದ್ರು. ಸೊ ಹಂಗಾಗಿ ಏನು ಮಾಡೋದು ಅಂತೇಳಿ ಮತ್ತೆ ಅವನ ಹತ್ರ ಮಾತಾಡಿ ಏನೋ ಬೇಗ ಮಾಡೋಕ್ಕಾಗತ್ತಾ ಅಂದರು. ಅವನು ಏನೂ ಮಾಡೋಕ್ಕಾಗಲ್ಲ, ಅದು ತುಂಬ ಟೈಮ್ ತೊಗೊಳೋದು ಸ್ವಲ್ಪ. ಕಲರ್ ಮ್ಯಾಚ್ ಮಾಡಬೇಕು, ತುಂಬ ಇರುತ್ತೆ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಇರುತ್ತೆ. ಬಟ್ ಎನಿವೆ ಅದನ್ನು ಕೂಡ ನೀಟಾಗಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. ಮಾಡ್ಕೊಂಡು ಕೊಡಬೇಕಿತ್ತು, ಬಟ್ ಟೈಮ್ ಅಭಾವ ಇದ್ದ ಅದು ಆಗಲಿಲ್ಲ. ಸೊ ಹಂಗಾಗಿ ಗಾಡಿನ ಅಲ್ಲಿಂದ ಕಂಟೈನರ್ಗೆ ಹಾಕ್ಬಿಡ್ತೀವಿ. ಸೊ ಕಂಟೈನರ್ ಪ್ರೊಸೀಜರ್ನ ತುಂಬ ಜನ ಕೇಳಿದ್ರಿ. ಕಂಟೈನರ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ನನಗೆ ಅಲ್ಲಿ ಸುಮಾರು ಒಂದು 5-6 ವರ್ಷಗಳದ್ದು ರೆಗ್ಯುಲರಾಗಿ ಒಂದಷ್ಟು ಜನ ನನಗೆ ಟ್ರಾನ್ಸ್ಪೋರ್ಟೇಷನ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವರಲ್ಲೇ ನಾನು ಕೆಲವ್ರಿಗೆ ಕೊಡ್ತೀನಿ. ಮ್ಯಾಕ್ಸಿಮಮ್ ಈಗ ಒಂದು ಸಲ ಹೋದರೆ ಒಬ್ರಿಗೆ ಕೊಡ್ತೀನಿ, ಇನ್ನೊಂದು ಸಲ ಹೋದರೆ ಒಬ್ರಿಗೆ ಕೊಡ್ತೀನಿ. ಯಾವಾಗಲೂ ಒಬ್ಬರಿಗೆ ಕೊಡಲ್ಲ ನಾನು. ಯಾಕಂದರೆ ಎಲ್ರಿಗೂ ನನಗೆ ಲಿಂಕ್ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 2019ಇಂದನೂ ಕೂಡ ನನಗೆ ಚೆನ್ನಾಗಿ ಲಿಂಕ್ ಇದೆ ಅಲ್ಲಿ. ಸೊ ಹಂಗಾಗಿ ನಾನು ಎಲ್ರಿಗೂ ಒಂದು ಸಲ ಕೊಡ್ತೀನಿ. ಸೊ ಅವ್ರಿಗೂ ನಡಿಬೇಕಲ್ಲ, ಎಲ್ಲನೂ ಕೂಡ ಅಲ್ಲಿಂದನೇ ಬರೋದು. ನಿಮ್ಗೇನು ಗುರುಗ್ರಾಮ್ ಇದೆಯೋ ಅಲ್ಲಿಂದನೇ. ಯಾಕಂದ್ರೆ ಸಿಟಿ ಒಳಗಡೆಯಿಂದ ಕಂಟೈನರ್ಗಳು ಪಾಸ್ ಆಗಲ್ಲ, ಎಲ್ಲ ಕೂಡ ನಿಮಗೆಲ್ಲ ಡೈರೆಕ್ಟ್ ಹೈವೇ. ಸೊ ನಿಮಗೆ ಆ ಕಡೆ ಸಪ್ರೇಟ್ ಪಾರ್ಟಿಂದನೇ ನಿಮಗೆ ಬರೋದು ಗಾಡಿಗಳು. ಸೊ ಹಂಗಾಗಿ ಕಂಟೈನರ್ಗಳು ಲೋಡ್ ಮಾಡಿಬಿಡ್ತಾರೆ. ಸೊ ಇದೊಂದು 2 ಇತ್ತು, ಇದನ್ನು ಕೂಡ ಲೋಡ್ ಮಾಡ್ತಾರೆ. ಸೊ ಕಂಟೈನರ್ ಲೋಡ್ ಮಾಡೋಕ್ಕಿಂತ ಮುಂಚೆ RC ತೊಗೊಳ್ತಾರೆ. ಯಾರು ಬುಕ್ ಮಾಡ್ತಾರೋ ಅಂದರೆ ನಾನು ಬುಕ್ ಮಾಡ್ತಾರಲ್ಲ, ನನ್ನದು ಇನ್ಫಾರ್ಮೇಷನ್ ನನ್ನದು ರೆಗ್ಯುಲರಾಗಿ ನಾನು ಕೊಡೋದ್ರಿಂದ ನನ್ನ ಇನ್ಫಾರ್ಮೇಷನ್ ಅವ್ರ ಆಲ್ರೆಡಿ ಇರ್ತದೆ. ಸೊ ಇವೆಲ್ಲ ಕೊಟ್ಟ ಮೇಲೆ ಏನಾಗುತ್ತೆ, ಗಾಡಿನ ಅವರು ಕೂಡ ಬಂದು ನೀಟಾಗೆಲ್ಲ ವೀಡಿಯೋ ಕವರೇಜ್ ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ತರಬೇಕಾದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು, ಡ್ಯಾಮೇಜಸ್ಗಳು ಆಗುತ್ತೆ, ಡೆಂಟ್ಸ್ಗಳಾಗುತ್ತೆ, ಏನಾದರೂ ಆಗಿಬಿಡುತ್ತೆ ಅಂತೇಳಿ ಅವರು ಕೂಡ ವೀಡಿಯೋ ಎಲ್ಲ ಮಾಡ್ಕೊಳ್ತಾರೆ. ಬರೀ ಜಾಕ್ದು, ಟೈರ್ದು ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ವೀಡಿಯೋನ ಮಾಡ್ಕೊಂಡು ನಮಗೆ ಕಳಿಸ್ಬಿಡ್ತಾರೆ. ಫಸ್ಟು ನಮಗೆಲ್ಲ ಓಕೆ ಅಂತ ಹೇಳಿದ್ಮೇಲೆ ಅವರು ಆ ಗಾಡಿನ ಅಲ್ಲಿಂದ ಗುರುಗ್ರಾಮಕ್ಕೆ ತೊಗೊಂಡು ಹೋಗ್ತಾರೆ. ಅಕಸ್ಮಾತ್ ಡೀಸೆಲ್ ಇಲ್ಲ ಅಂತ ಹೇಳಿದ್ರೆ ಗಾಡಿಯಲ್ಲಿ ಡೀಸೆಲ್ ಹಾಕ್ಸ್ಕೊಳ್ತಾರೆ. ಒಂದು 500-1000 ಹಾಕ್ಸ್ಕೊಂಡು ಅವರಲ್ಲಿಂದ ಕಂಟೈನರ್ಗೆ ಶಿಫ್ಟ್ ಮಾಡ್ತಾರೆ. ಆ ಕಂಟೈನರ್ ಶಿಫ್ಟ್ ಆಗಿದ ತಕ್ಷಣ ನಮಗೆ ಒಂದು ರೆಸಿಪ್ಟ್ನ ಜನ್ರೇಟ್ ಮಾಡ್ತಾರೆ. ರೆಸಿಪ್ಟ್ನ ಜನ್ರೇಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಕಳಿಸ್ತಾರೆ. ಅಂದರೆ ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆ ಕಳಿಸ್ತಾರೆ. ಕಾರ್ಗೆ ಕೊಡ್ಬೇಕಾದ್ರೆ ಅವ್ರ ಹತ್ರ ಒಂದು ಕೀ ಇರುತ್ತೆ, ಅಥವಾ ಆ ಗಾಡಿಗೆ 2 ಕೀ, ಒರಿಜಿನಲ್ ಕೀ, ಮಾಸ್ಟರ್ ಕೀ ಇತ್ತು ಅಂತ ಹೇಳಿದ್ರೆ ಒಂದು ಕೀನ ನಾವು ಅಲ್ಲೇ ನಮಗೆ ಬಿಲ್ ಮಾಡ್ತಾರಲ್ವ, ಅಂದರೆ ನಾವೆಲ್ಲ ಫುಲ್ ಸೆಟ್ಲ್ಮೆಂಟ್ ಮಾಡಿದ್ಮೇಲೆ ನಮಗೆ ಒಂದು ಕೀ ಅಥವಾ ಡಾಕ್ಯುಮೆಂಟೇಷನ್ಸ್ ಏನಾದರೂ ಕೊಡ್ತಾರೆ, ಅಥವಾ ಫೋಟೋ ಗಿಟ್ಟು ಹಿಡ್ಕೋಬಹುದು ಅಷ್ಟೇ, ಅದೇನು ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಒಂದು ಕೀ ಅವ್ರ ಹತ್ರ ಇರ್ತದೆ, ಅವ್ರು ಲೋಡ್ ಮಾಡ್ಕೊಳ್ತಾರೆ. ಅಲ್ಲಿಂದ ಈಗ ಎಕ್ಸಾಂಪಲ್ ಸೋಮವಾರ ಲೋಡ್ ಮಾಡಿದ್ರೆ ಈ ನೆಕ್ಸ್ಟ್ ಭಾನುವಾರ ಅಥವಾ ಶನಿವಾರ ಮ್ಯಾಕ್ಸಿಮಮ್, ಅಥವಾ ಒನ್ ವೀಕ್ ಅಂದ್ಕೊಳ್ಳಿ ಮ್ಯಾಕ್ಸಿಮ್ಯಾಕ್. ಸೊ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಮೇಲೆ ಆ ರಿಸಿಪ್ಟ್ನ ತೋರಿಸಿ ಅವ್ರಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇರುತ್ತೋ, ಡಿಪೆಂಡ್ಸ್ ಆನ್ ಗಾಡಿ. 18ಇಂದ ಶುರುವಾಗಿ 25ವರೆಗೂ ಇದೆ. ಇಟ್ಸ್ ಡಿಪೆಂಡ್ಸ್ ಆನ್ ರೂಟ್ ಮತ್ತು ಕಂಡೀಷನ್, ಗಾಡಿ ದೊಡ್ಡದಾಗಿ ಚಿಕ್ಕದ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಆಗಿದೆ ತಕ್ಷಣ ನಾವು ಅಮೌಂಟ್ ಅವ್ರಿಗೆ ಆವಾಗಲೇ ಕೊಡಬೇಕಂತ ಏನಿಲ್ಲ, ನಾವು ರಿಸೀವಿಂಗ್ ಟೈಮಲ್ಲಿ ಕೂಡ ಕೊಡಬಹುದು. ಇಲ್ಲಿ ಬಂದಮೇಲೆ ರಿಸೀವ್ ಮಾಡಿದ ತಕ್ಷಣ ಗಾಡಿ ಯಾವಾಗ ಬಂದಿದೆ ಅಂತ ನಮ್ಗೆ ಒಂದು ಫೋನ್ ಮಾಡ್ತಾರಲ್ವ, ನಾವು ಕೂಡ ಇಮಿಡಿಯೇಟ್ಲಿ ಬೈಯರ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಗಾಡಿ ಬಂದಿದೆ, ನೀವು ಯಾವಾಗ ಬರ್ತೀರ ಅಂತ ಫಸ್ಟ್ ಕೇಳ್ಕೊಳ್ತೀನಿ. ಅವ್ರು ಇವತ್ತೇ ಬಂದು ತೊಗೊಳ್ತೀನಿ ಅಂತ ಹೇಳಿದ್ರೆ ಆ ಗಾಡಿನ ಇಮಿಡಿಯೇಟ್ಲಿ ಅಲ್ಲಿಂದ ಪಿಕ್ ಮಾಡಿ ವಾಟರ್ ವಾಷಿಂಗ್ ಕೊಟ್ಟು ಅವ್ರನ್ನ ಕೇಳಿ ಏನಾರ ರಬ್ಬಿಂಗ್ ಪಾಲಿಶ್ ಬೇಕಾ ಅಥವಾ ಬೇರೆ ಜನರಲ್ ಸರ್ವಿಸ್ ಬೇಕಾ, ಏನಾರ ಆಕ್ಸೆಸರೀಸ್ ಬೇಕಾ ಎಲ್ಲ ಕೇಳಿಕೊಂಡು ಅವ್ರಿಗೇನು ಬೇಡ ಅಂದರೆ ಜಸ್ಟ್ ವಾಶ್ ಕಿಶ್ ಇವು ಸಣ್ಣ ಪುಟ್ಟದೆಲ್ಲ ನೀಟಾಗಿ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರು ಎಲ್ಲಿ ಬರ್ತಾರೋ ಅಲ್ಲಿ ಕೊಡೋದು. ಅಥವಾ ಅವ್ರಿಗೆ ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸೊ ಡೋರ್ ಡೆಲಿವರಿ ಕೂಡ ಇದೆ, ಕೊಡ್ತೀವಿ. ಸೊ ಇವರು ಕೂಡ ಡೋರ್ ಡೆಲಿವರಿನೇ ಕೊಟ್ಟಿದ್ದು. ಬೆಂಗಳೂರಿಂದ ಮಂಗಳೂರು ಅಥವಾ ಬೀದರ್, ಗುಲ್ಬರ್ಗ ಹಿಂಗಿದ್ರೂ ಕೂಡ ಡೆಲಿವರಿ ಅವೈಲೇಬಲ್ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈ ಥರ ಪ್ರೊಸೀಜರ್ ನಡೀತದೆ. ಸೊ ಈ ಥರ ಗಾಡಿ ಎಲ್ಲ ಬಂದ ಮೇಲೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಸಾಫ್ಟ್ ಕಾಪಿಗಳು ಅದೆಲ್ಲ ಬಂದುಬಿಡುತ್ತೆ. ಗಾಡಿ ಎಲ್ಲ ಬಂದು ಎಲ್ಲ ಅವ್ರಿಗೆಲ್ಲ ಹೋಗಿ ಪೂಜೆ ಪುನಸ್ಕಾರ ಏನೋ ಮಾಡ್ಕೋತಾರದೆಲ್ಲ ಆಗೋದ್ಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ NOC ಬರುತ್ತೆ. NOC ಆಗೋದ್ಮೇಲೆ NOC ಬಂದಮೇಲೆ ರಿಜಿಸ್ಟ್ರೇಷನ್ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಒಂದು ಗಾಡಿನ ಪಿಕಪ್ ಮಾಡೋದ್ರಿಂದ ಹಿಡಿದು ಸೊ ಬೆಂಗಳೂರು ಬರೋವರೆಗೂ ಕೂಡ ಇಷ್ಟು ಪ್ರೊಸೀಜರ್ ನಡೆಯುತ್ತೆ. ಗಾಡಿ ಓಕೆ ಆಗೋವರೆಗೂ ಅಥವಾ ಗಾಡಿ ಯಾರು ಬೈಯರ್ ಇದ್ದಾರೋ ಅವ್ರಿಗೆ ಕನ್ಫರ್ಮ್ ಆಗೋವರೆಗೂ ಕೂಡ ನಾವು ಅವ್ರಿಗೆ ರೆಫರಲ್ ಬಿಲ್ಡ್ ಮಾಡ್ತಾನೆ ಇರ್ತೀವಿ. ಅವ್ರು 10-25 ಗಾಡಿ ಎಷ್ಟು ಬೇಕಾದ್ರೆ ತೋರಿಸ್ತಾ ಇರ್ತೀವಿ. ಯಾವುದೋ ಒಂದು ಮೂಮೆಂಟಲ್ಲಿ ಅವ್ರಿಗೆ ಯಾವುದೋ ಒಂದು ಇಷ್ಟ ಆಗೇ ಆಗುತ್ತೆ. ಸೊ ಅದನ್ನು ಮಾತ್ರನೇ ಡೀಲ್ ಮಾಡೋದು. ಅದನ್ನು ಕೂಡ ಎಲ್ಲ ಆ್ಯಂಗಲಿಂದ ಓಕೆ ಆದಮೇಲೆ ಕಸ್ಟಮರ್ಗೆ ಯಾವುದೇ ರೀತಿ ಓವರ್ ಇನ್ಫ್ಲೂಯೆನ್ಸ್ ಮಾಡಿದೆ ನನ್ನ ಕೆಲಸ ಆ ಗಾಡಿಗೆ ಸಂಬಂಧಪಟ್ಟಂಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ಯೋಗ್ಯವಾಗಿದೆಯಾ ಇಲ್ವಾ ಅಷ್ಟನ್ನು ಕೊಟ್ಟು ಗಾಡಿನ ಮೂವ್ ಮಾಡಿಸೋದು ಅಷ್ಟೇ ಕೆಲಸ. ಅದು ಬಿಟ್ಬಿಟ್ಟು ಡೈರೆಕ್ಟ್ ಪೇಮೆಂಟ್ ಇರ್ತದೆ. ಸೊ ನಂದು ಫೀಸ್ ಗೀಸ್ ಎಲ್ಲ ಮೊದಲೇ ನಾನು ಇಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬುಕ್ಕಿಂಗ್ ಇಸ್ಕೊಳ್ಳೋದೆ ಆ ಉದ್ದೇಶಕ್ಕೋಸ್ಕರ. ತುಂಬ ಜನ ಕೇಳ್ತೀವಿ ನಿಮ್ಮ ಹತ್ರ ಯಾವ್ದಾರ ಗಾಡಿ ಇದ್ದರೆ ಕಳಿಸಿ. ನಾನು ಡೀಲರ್ ಅಲ್ಲ, ರೈಟ್, ನಾನು ಡೀಲರ್ ಅಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹೇಳಿದ್ರೆ ಶಾರ್ಟ್ ಲಿಸ್ಟ್ ಮಾಡ್ತೀನಿ, ರೆಫರ್ ಬಿಲ್ಡ್ ಮಾಡ್ತೀನಿ. ನಿಮ್ಗೆ ಯಾವ್ದು ಚೆನ್ನಾಗಿದೆಯೋ ಅದನ್ನು ಹೇಳಿ ಅದನ್ನು ಮಿಕ್ಕಿದ್ದನ್ನ ನಾನು ಪಿಕ್ ಮಾಡಿಸಿ ನಿಮಗೆ ಈಸಿಯಾಗಿ ತಲುಪಿಸಿ ನಿಮಗೆ RC ಕರ್ನಾಟಕ ನಂಬರ್ ಆಗಿ RC ನಿಮ್ಮ ಕೈಗೆ ಬರೋವರೆಗೂ ಕೂಡ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.